ಸತೀಶ್ ಜಾರಕಿಹೊಳಿ ಅವರು ಅತ್ಯಂತ ಸ್ಪಷ್ಟವಾದ ಮತ್ತು ಗಂಭೀರವಾದ ಧಾಟಿಯಲ್ಲಿ ಹೇಳಿದ್ದಾರೆ. ಹೌದು, ನಮಗೆ ಪೂರ್ಣ ಪ್ರಮಾಣದ ಕೆಪಿಸಿಸಿ ಅಧ್ಯಕ್ಷರು ಬೇಕು. ಯಾಕೆಂದ್ರೆ 2023ರ ಝೀಲ್ ನಮ್ಮಲ್ಲಿ ಉಳಿದಿಲ್ಲ, ಅದನ್ನು ನಾವು ವಾಪಸ್ ತರಬೇಕು. ಮತ್ತೆ ಸರ್ಕಾರ ಬರಬೇಕು ಅಂದ್ರೆ ಒಂದು ಪೂರ್ಣ ಪ್ರಮಾಣದ ಅಧ್ಯಕ್ಷರ ನೇಮಕ ಆಗಬೇಕು ಅನ್ನೋದನ್ನ ಸುರ್ಜೇವಾಲಾ ಅವರಿಗೂ ಮನವರಿಕೆ ಮಾಡಿದ್ದೇನೆ ಅಂತ. ಈಗ ಸತೀಶ್ ಜಾರಕಿಹೊಳಿ ಅವರು ಕೂಡ ನಮ್ಮ ಪಕ್ಷದಲ್ಲಿ ಒಬ್ಬ ಹಿರಿಯ ನಾಯಕರು, ಕಾರ್ಯಾಧ್ಯಕ್ಷರು ಕೂಡ ಇದ್ದಾರೆ. ಹಾಗೂ ಅಲ್ಲಿ ಮುಂಬೈ ಕರ್ನಾಟಕದಲ್ಲಿ ಪ್ರಭಾವಿ ಮುಖಂಡರು ಕೂಡ ಇದ್ದಾರೆ. ಅವರು ಹೇಳಿರ್ತಕ್ಕಂಥ ಮಾತಲ್ಲಿ ತಪ್ಪು ಹುಡುಕ್ತಕ್ಕಂಥದ್ದಕ್ಕೆ ಹೋಗಬಾರ್ದು. ಯಾಕೆಂದ್ರೆ ಪೂರ್ಣ ಪ್ರಮಾಣದ ಅಧ್ಯಕ್ಷರು ಇದ್ರೆ ಪಕ್ಷಕ್ಕೆ ಹೆಚ್ಚು ಅನುಕೂಲ ಆಗ್ತದೆ. ಜೊತೆಯಲ್ಲಿ ಈಗಾಗಲೇ ನಾವು ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಚುನಾವಣೆ ನಿರೀಕ್ಷೆನಲ್ಲಿದ್ದೇವೆ. ಇಲ್ಲ ಪೂರ್ಣ ಪ್ರಮಾಣದ ಅಧ್ಯಕ್ಷರು ಇವರೇ ಇರ್ತಾರೆ ಅಂತ ಏನಾದ್ರು ಹೈಕಮಾಂಡ್ ಸ್ಪಷ್ಟ ಮಾಡಿದ್ರೆ ಸಂತೋಷ. ನಮಗೇನು ಅವ್ರು ಇರಬಾರ್ದು, ಶಿವಕುಮಾರ್ದು ಬದಲಾವಣೆ ಮಾಡಿ ಅಂತ ನಾವೇನು ಹೇಳೋ ಅಂಥದ್ದೇನಿಲ್ಲ. ಆದರೆ ಹೈಕಮಾಂಡ್ನಲ್ಲಿ ಅವರು ಸ್ಪಷ್ಟವಾಗಿ ಅವರು ಹಿಂದೆ ಹೇಳಿದ್ರು ಏನಂತ, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಇರ್ತಾರೆ, ಇವರು ಒಬ್ಬರೇ ಉಪಮುಖ್ಯಮಂತ್ರಿ ಇರ್ತಾರೆ, ಇವರು ಪಾರ್ಲಿಮೆಂಟ್ ಚುನಾವಣೆವರೆಗೂ ಇವರೇ ಅಧ್ಯಕ್ಷ ಇರ್ತಾರೆ ಅಂತಕ್ಕಂಥದ್ದನ್ನ ಅವರೇ ಘೋಷಣೆ ಮಾಡಿದ್ದು. ಅದೇನು ಹೊಸದೇನು ಯಾರು ಹೇಳಿದ್ದಲ್ಲ. ಆ ದೃಷ್ಟಿನಲ್ಲಿ ಗೊಂದಲ ಸೃಷ್ಟಿಯಾಗಿದೆ. ಆ ಗೊಂದಲಕ್ಕೆ ಇಲ್ಲಪ್ಪ ಅವರೇ ಮುಂದುವರಿತಾರೆ, ಅವರನ್ನೇ ಮುಂದುವರಿಯತಕ್ಕಂಥದಕ್ಕೆ ನಾವು ನಿರ್ಣಯ ಮಾಡಿದೀವಿ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಅಂತ ಹೇಳಿದ್ರೆ ಆಯ್ತು, ನಮ್ದೇನು ಅದಕ್ಕೇನು ಆಕ್ಷೇಪಣೆ ಇಲ್ಲ, ಅದಕ್ಕೆ ಎಸ್ ಅಂತಾನೆ ನಮ್ದುನೆ. ಆದ್ರೆ ಅವರೇ ಹೇಳಿರೋದ್ರಿಂದ ಬದಲಾಗ್ತಾರೆ, ನಾವು ಪ್ರಯತ್ನ ಮಾಡೋಣ, ಈ ರೀತಿ ಗೊಂದಲ ಇದೆ. ಈ ಗೊಂದಲಕ್ಕೆ ತೆರೆ ಎಳಿಬೇಕು ಅಂದ್ರೆ ಹೈಕಮಾಂಡ್ ಅವರೇ ಸ್ಪಷ್ಟ ಮಾಡ್ಬೇಕಷ್ಟೆ. ಈಗ ಯಾವ್ದಾದ್ರು ಒಂದು ನಿಗದಿತ ಸಮುದಾಯಕ್ಕೆ ಕೊಡಬೇಕು ಅನ್ನೋದೇನಾದ್ರು ಇದೆಯಾ? ಯಾವುದಿಲ್ಲ, ಕಾಂಗ್ರೆಸ್ ಜಾತಿ ಒಂದೇ ಅಷ್ಟೇ ಇರೋದು. ಕಾಂಗ್ರೆಸ್ ಅಲ್ಲಿ ಯಾವುದೇ ಜಾತಿಗಳು ಅವು ಇವು ಏನೇ ಹೇಳ್ಕೊಂಡ್ರು ಕೂಡ ಕಾಂಗ್ರೆಸ್ ಪಕ್ಷದೇ ಒಂದು ಕಾಂಗ್ರೆಸ್ ಜಾತಿ. ಯಾರಿಗಾರು ಕೊಡ್ಲಿ, ಅದೇನು ಇಂಥ ಪಕ್ಷಕ್ಕೆ ಇಂಥ ಜಾತಿಯವ್ರಿಗೆ ಕೊಡಬೇಕು, ಇಂಥವ್ರಿಗೆ ಕೊಡಬೇಕು ಅಂತಕ್ಕಂಥದ್ದು ಏನು ನಮ್ಮಲ್ಲಿ ಬೇಡಿಕೆ ಇಲ್ಲ. ಅಲ್ಲ, ಈಗ ಶಾಸಕರ ಅಭಿಪ್ರಾಯ ಪಡೆದು ಮಾಡ್ಲಿ ಅಂತ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ ಸರ್. ಈಗ ಅವರ ಅಭಿಪ್ರಾಯಕ್ಕೆ ತಮ್ಮ ಸಹಮತ ಇದೆಯಲ್ಲ ಶಾಸಕರು? ಸತೀಶ್ ಜಾರಕಿಹೊಳಿ ಅವರು ಹೇಳಿರ್ತಕ್ಕಂಥ ಅಭಿಪ್ರಾಯಕ್ಕೆ ಸಂಪೂರ್ಣವಾದ ಸಹಮತಿ ನಂದು ಇದೆ. ಅವ್ರ ಜೊತೆನಲ್ಲಿ ಸನ್ಮಾನ್ಯ ಮಾದೇವಪ್ಪನವರು ಹೇಳಿದ್ದಾರೆ, MB ಪಾಟೀಲ್ರು ಹೇಳಿದ್ದಾರೆ, ನೆನ್ನೆ ತನ್ವೀರ್ ಸೇಠ್ ಅವರು ಕೂಡ ಹೇಳಿದ್ದಾರೆ. ಅವರೆಲ್ಲ ಏನ್ ಹೇಳಿರ್ತಕ್ಕಂಥದ್ದು ಒಟ್ಟಾರೆ ತಾತ್ಪರ್ಯ ಅಂತ ಹೇಳಿದ್ರೆ ಗೊಂದಲ ನಿವಾರಣೆ ಮಾಡಿ ಅಂತಕ್ಕಂಥ. ಗೊಂದಲದಿಂದ ಶಾಸಕರು ಇರ್ಬೋದು, ಕಾರ್ಯಕರ್ತರು ಇರ್ಬೋದು, ಅವರು ಗೊಂದಲಕ್ಕೆ ಈಡಾಗ್ತಾರೆ. ಅದರಿಂದ ನೀವು ಗೊಂದಲವನ್ನ ನೀವು ನಿವಾರಣೆ ಮಾಡ್ತಕ್ಕಂಥದ್ದು ಮಾಡಿ ಅಂತ ಹೇಳಿ ಒತ್ತಾಯ ಮಾಡಿದ್ದಾರೆ. ಆ ಒತ್ತಾಯಕ್ಕೆ ನಮ್ದು ಕೂಡ ಸಹಮತ ಇದೆ.